ಕಥಾ ವೈಭವ ನಿಮ್ಮೊಂದಿಗೆ ಆಶ್ರೇ. ಕಥೆಯ ಹೆಸರು ಅತಿಯಾದ ಹೊಗಳಿಕೆ. ಒಂದಾನೊಂದು ಕಾಲದಲ್ಲಿ ವಿದೇಹ ದೇಶದ ರಾಜನಾದ ವಿಶಾಲಸೇನನಿಗೆ ಹೊಗಳಿಸಿಕೊಳ್ಳುವುದೆಂದರೆ ಮಹಾ ಇಷ್ಟ. ತನ್ನನ್ನು ಹೊಗಳುವವರಿಗೆ ಬಹಳ ಅಮೂಲ್ಯವಾದ ಕಾಣಿಕೆಗಳನ್ನು ಕೊಡುತ್ತಿದ್ದುದರಿಂದ ಎಷ್ಟೋ ಜನರು ಬಂದು ರಾಜನನ್ನು ಹೊಗಳಲು ಪೈಪೋಟಿ ನಡೆಸುತ್ತಿದ್ದರು. ಅನುಭವಸ್ಥನಾದ ಮಂತ್ರಿ ಮುಕ್ತಾನಂದನಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಪ್ರಭು, ರಾಜ ಮನಸ್ಸು ಮಾಡಿದರೆ ಹೊಗಳಿಕೆಗೆ ಬರವೇ, ಆದರೆ ಹೊಗಳಿಕೆ ನಿಮ್ಮಲ್ಲಿ ಅಹಂಕಾರವನ್ನು ಬೆಳೆಸುತ್ತವೆ. ಅಹಂಕಾರ ವಿವೇಕವನ್ನು ನಾಶ ಮಾಡುತ್ತದೆ. ಆದ್ದರಿಂದ ನಿಮ್ಮ ರಾಜ್ಯ ಪಾಲನೆಯಲ್ಲಿ ಲೋಪದೋಷಗಳು ಏರ್ಪಟ್ಟು ಜನಗಳು ಕಷ್ಟಪಡಬೇಕಾಗಿ ಬರುತ್ತದೆ. ಪ್ರಜಾಕ್ಷೇಮವನ್ನು ಆಶಿಸುವ ಯಾವ ರಾಜನೂ ಹೊಗಳಿಕೆಗಳನ್ನು ಕೇಳಬಾರದು. ತನ್ನಲ್ಲಿರುವ ದೋಷಗಳನ್ನು ಹೇಳುವವರಿಗೆ ಕಾಣಿಕೆಗಳನ್ನು ಕೊಟ್ಟು ಪ್ರೋತ್ಸಾಹಿಸಬೇಕು ಎಂದು ರಾಜನಿಗೆ ಹಿತಬೋಧನೆಯನ್ನು ನಮ್ರತೆಯಿಂದ ಮಾಡಿದ. ರಾಜನಿಗೆ ಮಂತ್ರಿ ಎಂದರೆ ಬಹಳ ಗೌರವ. ಹಾಗಾಗಿ ಆತ ಹೇಳಿದಂತೆ ತನ್ನನ್ನು ಹೊಗಳುವವರಿಗೆ ಕಾಣಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಿಯೇ ಬಿಟ್ಟ. ಬದಲಿಗೆ ತನ್ನಲ್ಲಿರುವ ಲೋಪದೋಷಗಳನ್ನು ಹೇಳುವವರಿಗೆ ಬಹುಮಾನಗಳನ್ನು ಕೊಡುವುದಾಗಿ ಪ್ರಕಟಿಸಿದ. ಆದರೂ ರಾಜನನ್ನು ಹೊಗಳುವವರು ಹೊಗಳುತ್ತಲೇ ಇದ್ದರು. ಒಬ್ಬರಾದರೂ ರಾಜನಲ್ಲಿದ್ದ ದೋಷಗಳನ್ನು ಹೇಳಲಿಲ್ಲ. ಆಗ ರಾಜ ಈ ವಿಷಯವನ್ನು ಮಂತ್ರಿಗೆ ಹೇಳಿ, ನನ್ನ ಅನುಚರರ ಬಾಯಿಯಿಂದ ನನ್ನನ್ನು ಹೊಗಳುವುದನ್ನು ಹೇಗೆ ತಪ್ಪಿಸಬೇಕು ಎಂಬುದನ್ನು ನೀವೇ ಹೇಳಬೇಕು ಮಂತ್ರಿವರ್ಯ ಎಂದ. ಸುಮ್ಮನೆ ಯಾರನ್ನೂ ಯಾರೂ ಹೊಗಳುವುದಿಲ್ಲ. ಯಾವ ಪ್ರಯೋಜನವನ್ನು ಆಶಿಸಿ ನಿಮ್ಮ ಅನುಚರರು ನಿಮ್ಮನ್ನು ಹೊಗಳುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಪ್ರಭು, ಆಗ ಅದನ್ನು ನಿಲ್ಲಿಸಲು ಸಾಧ್ಯವಾಗಬಹುದು ಎಂದ ಮಂತ್ರಿ ಮುಕ್ತಾನಂದ. ಮಾರನೆಯ ದಿನವೇ ವಿಶಾಲಸೇನ ತನ್ನನ್ನು ಬಹಳ ಹೊಗಳುತ್ತಿದ್ದ ಒಬ್ಬ ಅನುಚರನನ್ನು ತನ್ನ ಬಳಿಗೆ ಕರೆದು, ನನ್ನ ದೋಷಗಳನ್ನು ಹೇಳುವವರಿಗೆ ಕಾಣಿಕೆಗಳನ್ನು ಕೊಡುತ್ತೇನೆ, ಹಾಗೆಂದು ಪ್ರಕಟಣೆ ಕೂಡ ಮಾಡಿದ್ದೇನೆಂಬ ವಿಷಯ ನಿನಗೂ ಗೊತ್ತು. ನೀನು ನನ್ನಲ್ಲಿಯ ದೋಷಗಳನ್ನು ಹೇಳದೆ ಇನ್ನೂ ಹೊಗಳುತ್ತಲೇ ಇದ್ದೀಯ, ಅದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ. ಆಗ ಆ ಅನುಚರ ಬಹಳ ವಿನಯದಿಂದ ತನ್ನ ಕೈಗಳನ್ನು ಜೋಡಿಸಿ ಹೇಳಿದ, ಪ್ರಭು, ಎದುರಿನವರಲ್ಲಿ ದೋಷಗಳು ಬೇಗ ಕಾಣಿಸುತ್ತವೆ. ಅದನ್ನು ಹೇಳದೇ ಹೋದರೆ ಅವರಿಗೇ ನಷ್ಟ. ಹಾಗಾಗಿ ನಾವು ಯಾವಾಗಲೂ ಬೇರೆಯವರಲ್ಲಿ ದೋಷಗಳನ್ನೇ ಹುಡುಕುತ್ತಿರುತ್ತೇವೆ ಮತ್ತು ಅದನ್ನು ಅವರಿಗೆ ತೋರಿಸುತ್ತಿರುತ್ತೇವೆ. ಆದರೆ ಬಹಳ ದೊಡ್ಡ ಮನುಷ್ಯರ ದೋಷಗಳು ಸಾಮಾನ್ಯ ಜನರ ದೃಷ್ಟಿಗೆ ಬೀಳುವುದಿಲ್ಲ. ಆದರೂ ದೊಡ್ಡ ಮನುಷ್ಯರು ತಮ್ಮ ದೋಷಗಳನ್ನು ತಾವೇ ತಿಳಿದುಕೊಂಡು ತಿದ್ದಿಕೊಳ್ಳಬಲ್ಲರು. ತಾವು ದೊಡ್ಡ ಮನುಷ್ಯರು, ನಾನು ಸಾಮಾನ್ಯ ವ್ಯಕ್ತಿ. ದೋಷಗಳವರೆಗೂ ಇದೇ ವಿಷಯ. ಇನ್ನು ಹೊಗಳಿಕೆಯ ವಿಷಯಕ್ಕೆ ಬಂದರೆ, ದೊಡ್ಡವರ ಬಗ್ಗೆ ಇರುವ ಮಾತು ಹೇಳಿದರೂ ಅದು ಹೊಗಳಿಕೆಯಾಗಿ ಬಿಡುತ್ತದೆ. ನನ್ನ ವಿಷಯದಲ್ಲೂ ಅದೇ ಆಗುತ್ತಿದೆ. ನಾನು ನಿಮ್ಮ ಬಗ್ಗೆ ಇರುವ ಮಾತನ್ನೇ ಹೇಳಿದೆ ಎಂದ. ಈ ಮಾತುಗಳಿಗೆ ವಿಶಾಲಸೇನ ಉಬ್ಬಿ ಹೋದ. ನಿನ್ನ ಮಾತುಗಳು ನನಗೆ ತುಂಬ ಸಂತೋಷವನ್ನು ಕೊಟ್ಟಿವೆ. ಹೊಗಳಿದವರಿಗೆ ಕಾಣಿಕೆ ಕೊಡಬಾರದು ಎಂಬ ನಿಯಮ ಇಲ್ಲದಿದ್ದರೆ ನಿನ್ನನ್ನು ಬಂಗಾರದ ಕಾಸುಗಳನ್ನು ಕೊಟ್ಟು ಸನ್ಮಾನಿಸುತ್ತಿದ್ದೆ. ಆದರೂ ಪರವಾಗಿಲ್ಲ, ನಿನಗೇನಾದರೂ ಕೋರಿಕೆಗಳಿದ್ದರೆ ಹೇಳು, ಅದನ್ನು ತೀರಿಸಬಾರದು ಎಂಬ ನಿಯಮವೇನೂ ಇಲ್ಲವಲ್ಲ ಎಂದ. ಹೇಳಿದಂತೆಯೇ ಅನುಚರನ ತಮ್ಮನಿಗೆ ಉದ್ಯೋಗವನ್ನು ಕೊಡಿಸಿದ ಮಹಾರಾಜ ವಿಶಾಲಸೇನ. ಅದೇ ರೀತಿಯಲ್ಲಿ ಮತ್ತೆ ಕೆಲವು ಅನುಚರರು ರಾಜನನ್ನು ಹೊಗಳಿ ಪ್ರಯೋಜನ ಪಡೆದುಕೊಂಡರು. ಮತ್ತೆ ವ್ಯವಹಾರ ಮೊದಲಿಗೆ ಬಂತೆಂದು ಮುಕ್ತಾನಂದ ಎಚ್ಚರಿಸಿದಾಗ, ನನ್ನ ಅನುಚರರೆಲ್ಲ ನನ್ನ ಬಗ್ಗೆ ಇರುವುದನ್ನೇ ಹೇಳುತ್ತಿದ್ದಾರೆ. ಅವರು ನನ್ನಿಂದ ಯಾವ ಉಪಕಾರವನ್ನು ಆಶಿಸುವುದಿಲ್ಲವೆಂದು ಅವರೇ ಹೇಳಿದ್ದಾರೆ ಎಂದ ವಿಶಾಲಸೇನ. ಪ್ರಭು, ಏಕೆ ಹೊಗಳಿದೆ ಎಂದು ಯಾರನ್ನು ಕೇಳಿದರೂ ನಿಜವಾದ ಕಾರಣ ಹೇಳೋದಕ್ಕೆ ಭಯಪಡ್ತಾರೆ. ಕೆಲವರಿಗೆ ಸಂತೋಷವಿರುತ್ತೆ. ನಿಮಗೆ ನಿಜವಾದ ವಿಷಯ ತಿಳಿಯಬೇಕೆಂದರೆ ಒಬ್ಬರ ಬಗ್ಗೆ ಮತ್ತೊಬ್ಬರನ್ನು ಕೇಳಿ ತಿಳಿದುಕೊಳ್ಳಬೇಕು. ಅದು ಒಳ್ಳೆಯದು ಎಂದು ಮಂತ್ರಿ ಮುಕ್ತಾನಂದ ರಾಜನಿಗೆ ಸಲಹೆಯನ್ನು ನೀಡಿದ. ಯಾವಾಗಲೂ ತನ್ನ ಸಂತೋಷಕ್ಕೆ ಈ ಮಂತ್ರಿ ಅಡ್ಡ ಹಾಕುತ್ತಿದ್ದಾನೆ ಎಂದು ಬೈದುಕೊಂಡರೂ ಮಂತ್ರಿಯ ಸಲಹೆಯನ್ನು ಕೇಳಬೇಕೆಂದು ರಾಜ ಅಂದುಕೊಂಡ.
ಅದಕ್ಕೆ ಸೋಮನೆಂಬ ತನ್ನ ಅನುಚರನನ್ನು ಕರೆದು, ನೀನು ನನ್ನನ್ನು ರಾಮನಂತೆ ಹೊಗಳಲಿಲ್ಲ, ಅದಕ್ಕೆ ಕಾರಣವೇನು ಎಂದು ಕೇಳಿದ. ಸೋಮ ಸ್ವಲ್ಪವೂ ತಡವರಿಸದೆ, ಪ್ರಭು, ನಾನು ನಿಸ್ವಾರ್ಥವಾಗಿ ನಿಮ್ಮ ಬಗ್ಗೆ ಇರುವ ಮಾತನ್ನೇ ಹೇಳುತ್ತಿದ್ದರೆ, ಇವನು ಸ್ವಾರ್ಥದಿಂದ ಇಲ್ಲ ಸಲ್ಲದ ಮಾತುಗಳನ್ನು ಕಲ್ಪಿಸಿ ನಿಮ್ಮನ್ನು ಸಂತೋಷಗೊಳಿಸಲು ಹೇಳುತ್ತಿದ್ದಾನೆ, ಏಕೆಂದರೆ ಅವನು ನಿಮ್ಮಿಂದ ಅನೇಕ ಪ್ರಯೋಜನಗಳನ್ನು ಆಶಿಸುತ್ತಿದ್ದಾನೆ ಎಂದ. ಅವನ ಮಾತುಗಳಲ್ಲಿ ನಿಜವಿದೆ ಎಂದು ರಾಜನಿಗೆ ಅರ್ಥವಾಯಿತು. ಆದರೆ ಸೋಮನ ಬಳಿ ಮಾತನಾಡಿದ ರೀತಿಯಲ್ಲೇ ರಾಮನೊಂದಿಗೂ ಮಾತನಾಡಿದಾಗ ಅವನೂ ಸೋಮನ ಹಾಗೇ ಮಾತನಾಡಿ ಸೋಮನು ಆಶಿಸುತ್ತಿರುವ ಪ್ರಯೋಜನಗಳ ಬಗ್ಗೆ ರಾಜನಿಗೆ ಹೇಳಿದ. ಅವನ ಮಾತಿನಲ್ಲೂ ನಿಜವಿದೆ ಎಂದು ರಾಜನಿಗೆ ಅನಿಸಿತು. ನಂತರ ಮುಕ್ತಾನಂದನೊಡನೆ, ಹೊಗಳಿಕೆ ನನಗೆ ಎಷ್ಟೋ ಸಂತೋಷವನ್ನು ಕೊಡುತ್ತದೆ, ನಿಸ್ವಾರ್ಥದಿಂದ ನನ್ನನ್ನು ಹೊಗಳುವ ಮನುಷ್ಯರು ಇಲ್ಲವಾ ಎಂದು ಬೇಸರಿಸಿಕೊಂಡ. ಆಗ ಮುಕ್ತಾನಂದನಿಗೆ ತಮ್ಮ ಗ್ರಾಮದ ಅತಿಶರ್ಮ ನೆನಪಿಗೆ ಬಂದ. ಆತ ಪಂಡಿತ, ಇತರರನ್ನು ಹೊಗಳುವುದೇ ಆತನ ಕೆಲಸ. ಅದಕ್ಕೆ ಆತ ಪ್ರತಿಫಲವನ್ನು ಅಪೇಕ್ಷಿಸುತ್ತಿರಲಿಲ್ಲ. ಆದರೆ ಬಹಳ ಕಾಲದಿಂದ ಆ ಗ್ರಾಮದಲ್ಲಿರುವ ಯಾರೂ ಆತನ ಹೊಗಳಿಕೆ ಕೇಳಲು ಇಷ್ಟಪಡುತ್ತಿರಲಿಲ್ಲ. ತನ್ನ ಹೊಗಳಿಕೆಯನ್ನು ಕೇಳುವವರು ಯಾರೂ ಇಲ್ಲವೆಂದು, ಆದ್ದರಿಂದ ನನಗೆ ಬಹಳ ನಿರುತ್ಸಾಹವಾಗಿದೆ ಎಂದು ಊರಿಗೆ ಬಂದಿದ್ದ ಮಂತ್ರಿ ಮುಕ್ತಾನಂದನ ಬಳಿ ಹೇಳಿಕೊಂಡಿದ್ದ ಅತಿಶರ್ಮ. ಮುಕ್ತಾನಂದ ರಾಜನ ಬಳಿ, ಪ್ರಭು, ತಾವು ಸ್ವಲ್ಪ ಕಾಲ ನಮ್ಮ ಗ್ರಾಮದವನಾದ ಅತಿಶರ್ಮನನ್ನು ಅನುಚರನನ್ನಾಗಿ ಇಟ್ಟುಕೊಳ್ಳಿ. ಅವನ ಜೊತೆ ಮಾತ್ರವೇ ಇದ್ದು ಬೇರೆ ಯಾರನ್ನೂ ಹತ್ತಿರಕ್ಕೆ ಸೇರಿಸಬೇಡಿ. ಆಗ ನಿಮ್ಮ ಆಸೆ ಈಡೇರುತ್ತದೆ ಎಂದ. ರಾಜ ವಿಶಾಲಸೇನನಿಗೆ ತುಂಬ ಕುತೂಹಲವಾಗಿತ್ತು. 2 ದಿನಗಳಲ್ಲೇ ಅತಿಶರ್ಮ ಬಂದ. ಬರುತ್ತಲೇ ವಿಶಾಲಸೇನನ ರೂಪವನ್ನು ಹೊಗಳಿದ, ಆತನ ಹೆಸರನ್ನು ಹೊಗಳಿದ, ಬಟ್ಟೆಗಳನ್ನು ಹೊಗಳಿದ, ರಾಜನ ಇಷ್ಟಾನಿಷ್ಟಗಳನ್ನು, ಅಷ್ಟೇಕೆ ರಾಜನ ಪ್ರತಿಯೊಂದು ವಿಷಯವನ್ನೂ ಹೊಗಳಿದ. ತನ್ನಲ್ಲಿ ಇಷ್ಟೊಂದು ಲಕ್ಷಣಗಳು ಇವೆಯಾ ಎಂದು ರಾಜನೇ ಉಬ್ಬಿ ಹೋದ. ಹಾಗೆ ಕೆಲವು ದಿನಗಳು ಕಳೆದು ಹೋದವು. ಹೊಗಳಿದ್ದನ್ನೇ ಹೊಗಳುತ್ತಾ ಅತಿಶರ್ಮ ಪ್ರತಿದಿನ ರಾಜನನ್ನು ಹೊಗಳುತ್ತಲೇ ಇದ್ದ. ರಾಜ ಕೆಮ್ಮಿದರೂ ಸೀನಿದರೂ ಆ ಶಬ್ದವನ್ನು ಮೆಚ್ಚಿಕೊಳ್ಳುತ್ತಿದ್ದ. ಮತ್ತೊಂದು ಸಾರಿ ಕೆಮ್ಮಿದರೆ ಅದರಲ್ಲೇನೋ ದೊಡ್ಡ ಸಂದೇಶ ಇದೆ ಎನ್ನುತ್ತಿದ್ದ. ಹೀಗೆ ರಾಜನ ಪ್ರತಿಯೊಂದು ಕೆಲಸವನ್ನೂ ಹೊಗಳುತ್ತಿದ್ದ. ಒಂದು ದಿನ ಕೋಪಿಸಿಕೊಂಡು ಯಾರನ್ನೋ ಬೈದಾಗ ಆ ಪದಜಾಲವನ್ನು ಮೆಚ್ಚಿ ಅತಿಶರ್ಮ ಹೊಗಳಿದ ರೀತಿ ರಾಜನಿಗೆ ಆಶ್ಚರ್ಯವಾಯಿತು. ಈ ರೀತಿ ನನ್ನನ್ನು ಎಷ್ಟು ಕಾಲ ಹೊಗಳುತ್ತೀಯಾ ಎಂದ. ಪ್ರಭು, ನೀವು ಸಕಲ ಶಾಸ್ತ್ರ ಪಾರಂಗತರು, ಸಕಲ ಕಲಾ ವಲ್ಲಭರು. ಆಕಾಶದಲ್ಲಿ ಪ್ರತಿದಿನ ಬೆಳಗುವ ಸೂರ್ಯನು ಎಂದೋ ಒಂದು ದಿನ ಆರಿ ಹೋಗಬಹುದು. ಆದರೆ ಆ ದಿನವನ್ನು ಅಳೆಯುವುದು ನನ್ನಂತಹ ಸಾಮಾನ್ಯನಿಗೆ ಸಾಧ್ಯವಾ? ಹಾಗೆಯೇ ಹೊಗಳಿಕೆಯೂ ಅಂತಹುದೇ ಎಂದ ಅತಿಶರ್ಮ. ಹಾಗೆಯೇ 1 ತಿಂಗಳು ಕಳೆದು ಹೋಯಿತು. ಒಂದು ದಿನ ವಿಶಾಲಸೇನ ಮುಕ್ತಾನಂದನೊಡನೆ, ಅದೇಕೋ ಈಗ ನನ್ನ ಹೊಗಳಿಕೆ ಕೇಳಬೇಕೆಂದರೆ ಬೇಸರವಾಗಿಯೂ ಭಯವೂ ಆಗ್ತಾ ಇದೆ. ನೀವು ಈ ಅತಿಶರ್ಮನನ್ನು ನಿಮ್ಮ ಗ್ರಾಮಕ್ಕೆ ಕಳಿಸಿಬಿಡಿ. ನನ್ನನ್ನು ಪ್ರತಿದಿನ ಇಷ್ಟೊಂದು ಹೊಗಳುವ ವ್ಯಕ್ತಿಗೆ ಎದುರು ಬಂದು ಈ ಮಾತು ಹೇಳಬೇಕೆಂದರೆ ನನಗೆ ಸಂಕೋಚವಾಗಿದೆ ಎಂದ. ಅದಕ್ಕೆ ಮುಕ್ತಾನಂದ ನಗುತ್ತಾ, ಪ್ರಭು, ಅತಿಶರ್ಮ ಮಹಾಪಂಡಿತ, ಬಹಳ ಕಲಿತವನು. ಆದರೆ ತನ್ನನ್ನು ತಾನೇ ಹೊಗಳಿಕೊಳ್ಳುವುದಿಲ್ಲ. ಬೇರೆಯವರಿಂದ ತನ್ನ ಬಗ್ಗೆ ಹೊಗಳಿಕೆ ಕೇಳಬಾರದೆಂದು ಆತ ತಾನೇ ಅವರನ್ನು ಹೊಗಳುತ್ತಿರುತ್ತಾನೆ. ಅರ್ಹತೆಯನ್ನು ಬಿಟ್ಟು ಕೇವಲ ಹೊಗಳಬೇಕೆಂದೇ ಹೊಗಳುವುದರಿಂದ ವಿವೇಕವಂತರಾದ ಯಾರಿಗೇ ಆಗಲಿ ಹೊಗಳಿಕೆ ಸಂತೋಷ ಕೊಡುವುದಿಲ್ಲ. ಆತನ ಕಾರಣದಿಂದ ನಮ್ಮ ಗ್ರಾಮದವರಿಗೆಲ್ಲ ಹೊಗಳಿಕೆ ಅಂದರೇನೇ ವಿರಕ್ತಿ ಹುಟ್ಟಿದೆ. ಹಾಗಾಗಿ ಆ ಗ್ರಾಮ ಎಷ್ಟೋ ಅಭಿವೃದ್ಧಿ ಹೊಂದಿದೆ. ಹೊಗಳಿಕೆಯಿಂದ ಯಾವ ರಾಜ್ಯವೂ ಅಭಿವೃದ್ಧಿ ಹೊಂದಲಾರದು ಎಂದ ನಮ್ರತೆಯಿಂದ. ಮಂತ್ರಿಯ ಮಾತುಗಳನ್ನು ಕೇಳಿ ವಿಶಾಲಸೇನನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ರಾಜ ಅತಿಶರ್ಮನನ್ನು ಹೊಗಳಿಕೆ ಬಯಸುವವರ ಬಳಿಗೆ ಕಳುಹಿಸಿ ಅವರವರ ರೋಗವನ್ನು ವಾಸಿ ಮಾಡುತ್ತಾ ಬಂದ.
ವಿದೇಹ ರಾಜ್ಯ ವಿಶಾಲಸೇನನ ದಕ್ಷವಾದ ಪಾಲನೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿತು. ಅತಿಯಾದರೆ ಅಮೃತವೂ ವಿಷ ಎಂದು ನಮ್ಮ ಹಿರಿಯರು ಹೇಳಿಲ್ಲವೇ? ಕತೆ ಸೊಗಸಾಗಿದೆ ಅಲ್ವಾ? ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆ ಶ್ರೀ.